ವಿದ್ಯಾರ್ಥಿಗಳೇ, ಪ್ರಭಾವಿ ಅಕಾಡೆಮಿಗೆ ಸ್ವಾಗತ. ಇವತ್ತು 10ನೇ ತರಗತಿಯ 11ನೇ ಅಧ್ಯಾಯದಲ್ಲಿ 11.1 ಅಭ್ಯಾಸದಲ್ಲಿ 6ನೇ ಲೆಕ್ಕವನ್ನು ನೋಡೋಣ. ಇಲ್ಲಿ 15 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದ ಒಂದು ಜಾವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಜಾದಿಂದ ಉಂಟಾದ ಲಘು ವೃತ್ತಖಂಡ ಮತ್ತು ಅಧಿಕ ವೃತ್ತಖಂಡ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಇಲ್ಲಿ 6ನೇ ಲೆಕ್ಕದೊಳಗ ದತ್ತ ಏನ್ ಕೊಟ್ಟಾರ ಅಂತಂದ್ರೆ ಒಂದು 15 ಸೆಂಟಿಮೀಟರ್ ತ್ರಿಜ್ಯ ಇರುವಂತ ಒಂದು ವೃತ್ತವನ್ನ ಕೊಟ್ಟಾರ. ಇಲ್ಲಿ ಏನ್ ಕೇಳ್ಯಾರ ಅಂತಂದ್ರೆ ಒಂದನೇದ್ದು ಲಘು ವೃತ್ತಖಂಡ ಕೇಳ್ಯಾರ. ಲಘು ವೃತ್ತಖಂಡ ಲಘು ವೃತ್ತಖಂಡ ಹೆಂಗ್ ತೆಗಿಬೇಕು ಅಂತಂದ್ರೆ ಇಲ್ಲಿ ತ್ರಿಜ್ಯಾಂತರ ಖಂಡ ಫಸ್ಟ್ ತಗೋಬೇಕು. ಲಘು ತ್ರಿಜ್ಯಾಂತರ ಖಂಡ ತೆಗೆದು ಅದರೊಳಗ ಮೈನಸ್ ತ್ರಿಭುಜ, ಇಲ್ಲಿ ನಾನು ಓ ಎ ಬಿ ಅಂತ ತಗೊಂಡೆ ಅಂತಂದ್ರೆ ತ್ರಿಭುಜ ಓ ಎ ಬಿ ವಿಸ್ತೀರ್ಣ ಇದರೊಳಗ ಮೈನಸ್ ಇದಿಷ್ಟು ಮಾಡಿದ್ರಿ ಅಂತಂದ್ರೆ ನಿಮ್ಗ ಲಘು ವೃತ್ತಖಂಡ ಸಿಗ್ತೈತಿ. ಆದ್ರೆ ಇಲ್ಲೇ ನಿಮ್ಗ ಮೊದಲೆಲ್ಲ ಮಾಡಿದ್ದ ಒಂದು ಇದ್ರ ಪ್ರಕಾರ ಅಷ್ಟು ಈಸಿ ಇಲ್ಲಿದು. ಇಲ್ಲಿ ತ್ರಿಭುಜದ ವಿಸ್ತೀರ್ಣ ತೆಗಿಬೇಕಂತಂದ್ರ ನೀವು ಇದಕ್ಕಿಂತ ಮೊದಲು ಏನ್ ಮಾಡಿದ್ರಿ, 90 ಡಿಗ್ರಿ ಕೇಂದ್ರದಲ್ಲಿ 90 ಡಿಗ್ರಿ ಇತ್ತು. ಹಂಗಾಗಿ ಅದನ್ನ ಡೈರೆಕ್ಟ್ ಆಗಿ ಪಾದಗುಂಡ್ಲೆ ಎತ್ತರ ಮಾಡಿ ತಗೊಂಡಿದ್ವಿ. ಹಾಫ್ 1/2 ಇಂಟು ಪಾದಗುಂಡ್ಲೆ ಎತ್ತರ ಮಾಡಿ ತಗೊಂಡಿದ್ವಿ. ಆದ್ರೆ ಇಲ್ಲಿ ಎಷ್ಟೈತಿ ಅಂತ 60 ಡಿಗ್ರಿ ಅಂತ ಕೊಟ್ಟ. 60 ಡಿಗ್ರಿ ಕೊಟ್ಟಾಗ ಅದು ಸಾಧ್ಯ ಇಲ್ಲ. ಹಂಗಾರೆ ಈಗ ನಾವು ತ್ರಿಕೋನಮಿತಿ ಅದನ್ನು ಉಪಯೋಗ ಮಾಡಿ ತೆಗಿಬೇಕು. ಈಗ ನಾವೇನ್ ಮಾಡ್ಕೋಬೇಕು, ಒಂದು ರಚನೆ ಮಾಡ್ಕೋಬೇಕು. ಏನು, ಓ ಸಿ, ಇಲ್ಲಿ ಸಿ ಅಂತ ತಗೋಣ, ಇದನ್ನ ಸೇರಿಸೋಣ. ಓ ಸಿ ಯನ್ನು ಸೇರಿಸಿ, ಹೌದಲ್ಲ? ಸೇರಿಸಿದಾಗ ಇದು 60 ಡಿಗ್ರಿ ಇದ್ದದ್ದು ಇಲ್ಲಿ ಡಿವೈಡ್ ಆಗಿ 2 ತ್ರಿಭುಜಗಳವು. ಯಾವ್ಯಾವು ತ್ರಿಭುಜ? ಓ ಎ ಸಿ ಹಾಗೂ ಇನ್ನೊಂದು ತ್ರಿಭುಜ ಯಾವುದು? ಓ ಬಿ ಸಿ. ಕರೆಕ್ಟಾ? ಓ ಎ ಸಿ ಮತ್ತು ಓ ಬಿ ಸಿ ತ್ರಿಭುಜಗಳು. ಅರ್ಥ ಆಗೈತೆ? ಓ ಎ ಸಿ ಅಂದ್ರ ಈ ತ್ರಿಭುಜ ಮತ್ತು ಇನ್ನೊಂದು ತ್ರಿಭುಜ ಯಾವುದು? ಓ ಬಿ ಸಿ ತ್ರಿಭುಜ. ಈ ತ್ರಿಭುಜ. ಈಗ ಓ ಎ ಸಿ ತ್ರಿಭುಜದೊಳಗ ನೀವೀಗ ಏನ್ ಮಾಡ್ಬೇಕು ನೋಡ್ರಿ. ಇಲ್ಲಿ ಓ ಎ ಸಿ ತ್ರಿಭುಜದೊಳಗ ಇದು 30 ಡಿಗ್ರಿ ಆತು. ಓ ಎ ಸಿ 30 ಆತು. ಇದಿಷ್ಟೇ ಎಷ್ಟಾತು? 30 ಆತು. ಈಗ ಅಭಿಮುಖ ಬೈ ವಿಕರ್ಣ. ಅಭಿಮುಖ ಬೈ ವಿಕರ್ಣ ಅಂದ್ರ ಸೈನ್. ಅದೆಷ್ಟು? 30 ಡಿಗ್ರಿ. ಅಂದ್ರೆ ಎ ಸಿ ಬೈ ಎ ಓ. ಎ ಸಿ ಅಂತಂದ್ರೆ ಗೊತ್ತಿಲ್ಲ, ಅದನ್ನ ಕಂಡು ಹಿಡಿಬೇಕು. ಈಗ ಸೈನ್ 30 ಅಂದ್ರ ಸೈನ್ 30 ಅಂತಂದ್ರ 1/2. ಎ ಸಿ ಹಂಗೆ ಇರಲಿ. ಎ ಓ ಗೊತ್ತೈತಿ ಎಷ್ಟು? 15. ಅದೇನದು? ತ್ರಿಜ್ಯ. ಹಂಗಾಗಿ ಎ ಸಿ ಇಸ್ ಈಕ್ವಲ್ ಟು ಎಷ್ಟಾಯ್ತು? ಈ 15 ಈ ಕಡೆ ಬಂತು ಅಂತಂದ್ರೆ ಇದು 15/2. ಇಲ್ಲಿ ಇದು ಮಾಡಿದ್ರೆ ಓ ಬಿ ಸಿ ತ್ರಿಭುಜ ಓ ಬಿ ಸಿ ದೊಳಗ ಇಲ್ಲಿ ಕೂಡ ಅಭಿಮುಖ ಬೈ ವಿಕರ್ಣ ತಗೊಂಡಿವಿ ಅಂತಂದ್ರೆ ಇಲ್ಲಿ ಸೈನ್ 30 ಇದು ಅಷ್ಟೇ ಬರ್ತೈತಿ, ಹೌದಲ್ಲ? ಸೈನ್ 30 ಇಸ್ ಈಕ್ವಲ್ ಟು ಬಿ ಸಿ ಬೈ ಬಿ ಓ. ಸೈನ್ 30 ಅಂದ್ರೆ 1/2 ಬಿ ಸಿ ಬೈ ಬಿ ಓ ಅಂತಂದ್ರೆ ಅವೇ ಸೇಮ್ 15. ಅಂದ್ರೆ ಬಿ ಸಿ ಇಸ್ ಈಕ್ವಲ್ ಟು ಎಷ್ಟಾಯ್ತು? ಇಲ್ಲಿ ಕೂಡ 15/2 ಆಯ್ತು. ಅಂದ್ರೆ ಈಗ ನೀವಿಲ್ಲಿ ಎ ಬಿ ಯ ಉದ್ದ ಕಂಡುಹಿಡಿಬೇಕು. ಎ ಬಿ ಉದ್ದ ಎಷ್ಟಾಗ್ತೈತಿ? ಎ ಬಿ ಉದ್ದ ಎ ಸಿ ಪ್ಲಸ್ ಸಿ ಬಿ, ಹೌದಲ್ಲ? ಈಗ ಎ ಸಿ ಎಷ್ಟು ಬಂತು? 15/2. ಮತ್ತೆ ಸಿ ಬಿ ಅಥವಾ ಬಿ ಸಿ ಎಷ್ಟು ಬಂತು? 15/2. ಈಗ 2 ಪ್ಲಸ್ ಆತು ಮ್ಯಾಲ 15 ಪ್ಲಸ್ 15.
ಹೌದಾ? ಅಂದ್ರ ಎ ಬಿ ಇಸ್ ಈಕ್ವಲ್ ಟು 30/2 ಅಂದ್ರೆ 15. ಯಾಕಂದ್ರೆ 2 ಅಂದ್ಲೆ 2 15. ಈಗ ಎ ಬಿ ಇಸ್ ಈಕ್ವಲ್ ಟು 15 ಸೆಂಟಿಮೀಟರ್ ಬಂತು, ಪಾದ ಬಂತು. ಈಗ ಎತ್ತರ ಬೇಕು ನಿಮ್ಗೆ. ಎತ್ತರ ಯಾವ್ದಕ್ಕಿಲ್ಲ? ಓ ಸಿ. ಕರೆಕ್ಟಾ? ಈ ಓ ಸಿ ಕಂಡು ಹಿಡಿಬೇಕು ಅಂತಂದ್ರೆ ಯಾವ್ದಾದ್ರು ತ್ರಿಭುಜ, ಯಾವುದೇ ಆದ್ರೂ ಒಂದು ತ್ರಿಭುಜ ತಗೊಂಡ್ರು ಸಾಕಿಲ್ಲ. ಯಾವ್ದು ತಗೋತೀರಿ? ಮೊದಲನೇ ತ್ರಿಭುಜ ತಗೋತೀರಿ. ಮೊದಲನೇ ತ್ರಿಭುಜ ಯಾವುದು? ತ್ರಿಭುಜ ಓ ಎ ಸಿ. ಹೌದಲ್ಲ? ಓ ಎ ಸಿ ಅಲ್ಲಿ ಈಗ ನಮ್ಗ ಓ ಸಿ ಅಂದ್ರೆ ಇದು ಬೇಕಾಗಿತ್ತು. ಈಗ ಈ ಸೈಡ್ ಕರೆಕ್ಟಾ? ಇದು ಬೇಕು ಅಂತಂದ್ರ ಅಲ್ಲೇ ಪಾರ್ಶ್ವ ಬೈ ವಿಕರ್ಣ ತಗೊಳ್ಳೋಣ. ಪಾರ್ಶ್ವ ಬೈ ವಿಕರ್ಣ. ಪಾರ್ಶ್ವ ಬೈ ವಿಕರ್ಣ ಯಾವ್ದ್ರ ಬರ್ತೈತಿ? ಪಾರ್ಶ್ವ ಬೈ ವಿಕರ್ಣ. ಪಾರ್ಶ್ವ ಬೈ ವಿಕರ್ಣ ಪಾರ್ಶ್ವ ಬೈ ವಿಕರ್ಣ ಯಾವುದು? ಕರೆಕ್ಟಾ? ಪಾರ್ಶ್ವ ಬೈ ವಿಕರ್ಣ ಕಾಸ್. ಅಂದ್ರೆ ಇಲ್ಲಿ 30 ಡಿಗ್ರಿ ಐತಿ, ಅದಕ್ಕಾಗಿ ಕಾಸ್ 30 ಡಿಗ್ರಿ ಇಸ್ ಈಕ್ವಲ್ ಟು ಪಾರ್ಶ್ವ ಓ ಸಿ ಬೈ ವಿಕರ್ಣ ಎ ಓ. ಕಾಸ್ 30 ಅಂದ್ರೆ ಎಷ್ಟು? √3/2 ಇಸ್ ಈಕ್ವಲ್ ಟು ಓ ಸಿ ಬೈ, ಓ ಸಿ ಅಂತಂದ್ರೆ ಕಂಡು ಹಿಡಿಬೇಕು. ಓ ಸಿ ಬೈ ಎ ಓ. ಎ ಓ ಎಷ್ಟೈತಿ? 15 ಐತಿ. ಕರೆಕ್ಟಾ? ಈಗ ಇಲ್ಲಿ ನೋಡ್ರಿ, ಓ ಸಿ ಇಸ್ ಈಕ್ವಲ್ ಟು, ಓ ಸಿ ಇಲ್ಲೇ ಇಟ್ಟಿವ ಅಂತಂದ್ರ 15 ಈ ಕಡೆ ಬಂತು ಅಂತಂದ್ರ 15√3/2. ಕರೆಕ್ಟ್ ಇಲ್ಲ? ಈಗ ಅಲ್ಲಿ √3 ಏನಂತ ಇಟ್ಟುವ ಅಂತ ಯಾರಲ್ಲಿ 1.73 ಕೊಟ್ಟರಿಲ್ಲ. ಓ ಸಿ ಇಸ್ ಈಕ್ವಲ್ ಟು 15 ಇಂಟು √3 ಅಂತಂದ್ರೆ 1.73/2. ಈಗ 15 ಗುಂಡ್ಲೆ 1.73 ಮಾಡ್ರಿ, ಎಷ್ಟು ಬಂತು? 15 ಇಂಟು 1.73 ಮಾಡಿದಾಗ 25.95/2. ಇದನ್ನ 25.95/2 ಮಾಡಿದ್ರೆ 12.97 ಬರ್ತದೆ. ಇದು ಓ ಸಿ ಅಂದ್ರ ತ್ರಿಭುಜದೊಳಗಿನ ಎತ್ತರ. ಈಗ ನೀವು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಬಹುದು. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಬಹುದು ಹೆಂಗ? ಇಲ್ಲಿ ನೋಡ್ರಿ, ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನೈತಿ? ಹಾಫ್ ಇಂಟು ಪಾದ ಉಂಡ್ಲೆ ಎತ್ತರ. ಈಗ ಪಾದ ಎಷ್ಟಾಗಿತ್ತು ನಿಮ್ದು? ಎ ಬಿ. ಎ ಬಿ ಅಂದ್ರೆ ಪಾದ ಹೋಗಲ್ಲ? ಕರೆಕ್ಟ್ ಇಲ್ಲ? ಇಲ್ಲ ಐತಿ ನೋಡ್ರಿ, ಎ ಬಿ ಅಂದ್ರೆ ಪಾದ. ಇದು ಪಾದ ಗುಂಡ್ಲೆ ಎತ್ತರ ಅಂತಂದ್ರೆ ಏನೈತಿ? ಓ ಸಿ. ಕರೆಕ್ಟ್ ಇಲ್ಲ? ಈಗ ಇವೆರಡನ್ನು ಬರ್ಕೊಡ್ರಿ. ಏನೈತಲ್ಲ? ಪಾದ ಅಂತಂದ್ರೆ ಎ ಬಿ. ಎ ಬಿ ಅಂದ್ರೆ 15 ಇಂಟು ಎತ್ತರ ಅಂತಂದ್ರೆ ಓ ಸಿ. ಓ ಸಿ ಅಂದ್ರೆ 12.97. ಈಗ 12.97 ಇಂಟು 15 ಮಾಡಿದ್ರಿ ಅಂದ್ರ ನಿಮ್ಗ ಇಲ್ಲೇ ಎಷ್ಟು ಬರ್ತೈತಿ? 194.62 ಬರ್ತೈತಿ. ಇದನ್ನ ನೀವು 2ರಿಂದ ಡಿವೈಡ್ ಮಾಡ್ರಿ, 2ರಿಂದ ಭಾಗಾಕಾರ ಮಾಡ್ರಿ, 97.31 ಬರ್ತೈತಿ. ಇದೇನು? ತ್ರಿಭುಜ ಯಾವುದು? ತ್ರಿಭುಜ ಓ ಎ ಸಿ ಯ ವಿಸ್ತೀರ್ಣ. ಕರೆಕ್ಟಾ? ಈಗ ಇದು ವಿಸ್ತೀರ್ಣ ಬಂತು ನಿಮ್ಗ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅದನ್ನ ತೆಗಿಬೇಕು. ಹೌದಲ್ಲ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ನೆಕ್ಸ್ಟ್ ಏನು? ತ್ರಿಜ್ಯಾಂತರ
ಖಂಡದ ವಿಸ್ತೀರ್ಣ ಏನ ಫಾರ್ಮುಲಾ ಏನೈತಿ ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ಅಂತಂದ್ರೆ 60 360 22/7. ಆರ್ ಅಂತಂದ್ರೆ 15 ಇಂಟು 15. ಇಲ್ಲೇ ಈ ಜೀರೋ ಕ್ಯಾನ್ಸಲ್ ಆಯ್ತು. 6 ಒಂದ್ಲೆ 6 6ಲೆ 36 ಹೌದಲ್ಲ. ಈಗ ಏನು ಉಳಿತಿಲ್ಲ 22 ಇಂಟು 15 ಇಂಟು 15 ಹೌದಲ್ಲ. ಎಷ್ಟಾಯ್ತು 49 50 ಬೈ 6 7 42 ಕರೆಕ್ಟಾ. ಇದಿಷ್ಟು ಮಾಡಿದ್ರೆ 117.85 ಇದೇನು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕರೆಕ್ಟಾ. ಈಗ ಇದನ್ನ ಒಂದ್ರಾಗ ಒಂದ್ ಮೈನಸ್ ಮಾಡ್ಕೋಬೇಕು. ನಾ ಫಸ್ಟಿಗೆ ಹೇಳಿದ್ದಿಲ್ಲ ಇಲ್ಲೇ ಏನು ಇಲ್ಲ ಐತಿ ನೋಡ್ರಿ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ತೆಗಿಬೇಕು, ಆಮೇಲೆ ವಿಸ್ತೀರ್ಣ ತ್ರಿಭುಜ ವಿಸ್ತೀರ್ಣ ತೆಗಿಬೇಕು. ಯಾವುದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದೊಳಗೆ ಅದನ್ನ ಮೈನಸ್ ಮಾಡ್ಕೊಡ್ರಿ ಅಂತ ಹೇಳಿದ್ವಿ. ಈಗ ತ್ರಿಜ್ಯಾಂತರ ಖಂಡ ವಿಸ್ತೀರ್ಣ 117.85 ಮೈನಸ್ ತ್ರಿಭುಜದ ವಿಸ್ತೀರ್ಣ ಎಷ್ಟೈತಿ 97.31. ಈಗ ಮೈನಸ್ ಮಾಡ್ಕೊಂಡ್ಬಿಟ್ರ ನಿಮ್ಗ ತ್ರಿಜ್ಯ ಖಂಡದ ವಿಸ್ತೀರ್ಣ ಯಾವ್ದು ಫಸ್ಟ್ ಇದು ಮಾಡ್ರಿ 97.31 ಎಷ್ಟು ಬಂತು 20.54 ಸೆಂಟಿಮೀಟರ್ ಸ್ಕ್ವೇರ್. ಏನಿದು ನಿಮ್ಮ ಲಘು ವೃತ್ತ ಖಂಡದ ವಿಸ್ತೀರ್ಣ. ಲಘು ವೃತ್ತ ಖಂಡದ ವಿಸ್ತೀರ್ಣ ಇದು ಬರ್ಕೊಡ್ರಿ. ಲಘು ವೃತ್ತಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು 20.54. ಇಲ್ಲಿ ಏನೇನು ಮೈನಸ್ ಮಾಡ್ಕೊಡ್ರಿ ಗೊತ್ತಾಯ್ತಲ್ಲ. ಇದೇನು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮತ್ತು ಇದೇನು ತ್ರಿಭುಜದ ವಿಸ್ತೀರ್ಣ. ಎರಡು ಮೈನಸ್ ಮಾಡ್ಕೊಂಡಾಗ ನಿಮ್ಗೆ ಲಘು ವೃತ್ತಖಂಡದ ವಿಸ್ತೀರ್ಣ ಬಂತು. ಇದು ಒಂದು. ಇನ್ನ ಇದ್ರೊಳಗನ ಎರಡನೇ ಲೆಕ್ಕ ಐತೆ. ಎರಡನೇ ಲೆಕ್ಕ ಏನೈತಿ ಅಧಿಕ ವೃತ್ತಖಂಡದ ವಿಸ್ತೀರ್ಣ. ಅಧಿಕ ವೃತ್ತಖಂಡದ ವಿಸ್ತೀರ್ಣ ಹೆಂಗ್ ತೆಗಿಬೇಕಿಲ್ಲಿ ಇಲ್ಲಿ ನೋಡ್ರಿ. ಎರಡನೇ ಲೆಕ್ಕ ಇದ್ರೊಳಗ ಅಧಿಕ ವೃತ್ತಖಂಡದ ವಿಸ್ತೀರ್ಣ. ಅಧಿಕ ವೃತ್ತಖಂಡದ ವಿಸ್ತೀರ್ಣ ಅಂತಂದ್ರ ಇಲ್ಲಿ ನಿಮ್ಗ ತ್ರಿಭುಜ ಇದು ವೃತ್ತ ಐತಿಲ್ಲಿ ಹೌದಲ್ಲ. ಇದ್ರೊಳಗ ಏನ್ ಕೊಟ್ಟಾರಲ್ಲೇ ಈ ತರ ಐತಿ ನಿಮ್ಗೆ ಕರೆಕ್ಟ್. ಇದು 60 ಡಿಗ್ರಿ ಐತಿ. ಓ ಎ ಬಿ ಅಂತ ಹೇಳಿ ತಗೊಂಡ್ರಿ. ಇಲ್ಲಿ ಅಧಿಕ ವೃತ್ತಖಂಡ ಇದು ಇದ್ರೊಳಗ ಈಗ ಲಘು ವೃತ್ತಖಂಡ ಯಾವ್ದು ಮಾಡಿದ್ರಿ ಇದು ಲಘು ವೃತ್ತಖಂಡ ಇದನ್ನ ತೆಗೆದ್ರಿ. ಈಗ ಅಧಿಕ ವೃತ್ತಖಂಡ ತೆಗಿಬೇಕು ಅಂತಂದ್ರೆ ಅದು ಯಾವ್ದು ಉಳಿದದ್ದೆಲ್ಲಾನು ಅಧಿಕ ವೃತ್ತಖಂಡನೆ. ಅಂದ್ರ ಇಷ್ಟಿದೆ ಇದೆಲ್ಲ ಆಯ್ತಾ. ಈಗಿನ ಇದ್ರದ್ದು ವಿಸ್ತೀರ್ಣ ತೆಗಿಬೇಕು. ಈಗ ಇದ್ರ ವಿಸ್ತೀರ್ಣ ತೆಗಿಬೇಕು ಅಂತಂದ್ರ ಏನ್ ಮೈನಸ್ ಮಾಡ್ಕೊಳ್ಬೇಕು ಲಘು ವೃತ್ತಖಂಡದ ವಿಸ್ತೀರ್ಣವನ್ನ ಮೈನಸ್ ಮಾಡ್ಕೊಡ್ರಿ. ಯಾವ್ದ್ರಾಗ ವೃತ್ತದ ಯಾವ್ದ್ರೊಳಗ ವೃತ್ತದ ವಿಸ್ತೀರ್ಣದೊಳಗ ಏನ್ ತೆಗಿಬೇಕು ಲಘು ವೃತ್ತ ಖಂಡದ ಖಂಡದ ವಿಸ್ತೀರ್ಣ ಮೈನಸ್ ಮಾಡ್ಕೊಂಡ್ಬಿಟ್ರಿ ಅಂತಂದ್ರ ನಿಮ್ಗ ಅಧಿಕ ವೃತ್ತಖಂಡದ ವಿಸ್ತೀರ್ಣ ಬರ್ಬೇಕು. ಇಲ್ಲೇ ವೃತ್ತದ ವಿಸ್ತೀರ್ಣ ಏನೈತಿ ಫಾರ್ಮುಲಾ ಪೈ ಆರ್ ಸ್ಕ್ವೇರ್ ಹೌದಾ. ಅಧಿಕ ವೃತ್ತದ ಖಂಡದ ವಿಸ್ತೀರ್ಣ ನಮ್ಗೆ ಆಲ್ರೆಡಿ ತೆಗೆದಿದ್ದೀವಿ ನಾವು. ಯಾವ್ದದ
20 ಎಷ್ಟೈತದ 20.54. ಈಗ ಪೈ ಅಂತಂದ್ರೆ 22/7. ಆರ್ ಅಂತಂದ್ರ ಎಷ್ಟೈತಿ ಇಲ್ಲಿ 15 ಸೆಂಟಿಮೀಟರ್. ಹಾ, ಇಲ್ಲೇ 15 ಸ್ಕ್ವೇರ್ ಅಂದ್ರೆ 15 × 15. ಈಗ 22/7 ಅಂತಂದ್ರ 3.14. 15 225 ಕರೆಕ್ಟ್ ಇಲ್ಲ? 15 225. 225ಕ್ಕೆ 3.14 ಗುಣಿಸಿದ್ರ 706.5 ಬರ್ತೈತಿ, ಹೌದಲ್ಲ? ಹಾ, ಈಗಿಲ್ಲೇ ಇದನ್ನ -20.54 ಇಲ್ಲೇ ಬರ್ಕೊಂಡ್ಬಿಡ್ರಿ. ಇಲ್ಲಿ ಇದನ್ನ 706.5 ಮೈನಸ್ 706.5 ಇಲ್ಲಿ ಇದನ್ನ 20.54 ಅಂತ ಬರ್ಕೊಡ್ರಿ. ಈಗ ಎಷ್ಟು? 706.5 20.54 ಮೈನಸ್ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ 685.96 ಸೆಂಟಿಮೀಟರ್ ಸ್ಕ್ವೇರ್. ಇದೇನ ಅಧಿಕ ವೃತ್ತಖಂಡದ ವಿಸ್ತೀರ್ಣ, ಹೌದಲ್ಲ? ಅಧಿಕ ವೃತ್ತಖಂಡದ ವಿಸ್ತೀರ್ಣ. ನೀವೇನ್ ಮಾಡಿದ್ರಿಲ್ಲೇ ವೃತ್ತದ ವಿಸ್ತೀರ್ಣದೊಳಗ ಲಘು ವೃತ್ತಖಂಡದ ವಿಸ್ತೀರ್ಣ ಮೈನಸ್ ಮಾಡ್ಕೊಂಡ್ಬಿಟ್ರಿ. ವೃತ್ತದ ವಿಸ್ತೀರ್ಣ ಅಂತಂದ್ರೆ πr². ಲಘು ವೃತ್ತಖಂಡದ ವಿಸ್ತೀರ್ಣ ಆಲ್ರೆಡಿ ನೀವು ತೆಗೆದಿರಿ, ಅದು ಎಷ್ಟೈತಿ 20.54. ಸೊ ಇಲ್ಲಿ πr² ಅಂತಂದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಗೆ ಎಷ್ಟು ಬಂತು? 706.5 ಬಂತು. ಅದ್ರಾಗ 20.54 ಮೈನಸ್ ಮಾಡಿಬಿಟ್ರಿ ಅಂತಂದ್ರ ಅಧಿಕ ವೃತ್ತಖಂಡದ ವಿಸ್ತೀರ್ಣ ಬಂತು. ಇದಿಷ್ಟು.